ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರಾದ ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿಯೂ ಅಕ್ಕರೆಯೂ ಉಳ್ಳಂಥ ದೇವರು. ಅಂದರೆ ಅನುದಿನವೂ ಪ್ರತಿಯೊಂದು ದಿನವೂ ಕೂಡ ನಮ್ಮ ಮೇಲೆ ಕನಿಕರ ಇಟ್ಟು ನೋಡುತ್ತಾ ಇದ್ದಾನೆ. ಪ್ರತಿಯೊಂದು ಕ್ಷಣವೂ ಕೂಡ ಆತನು ನಮ್ಮ ಮೇಲೆ ಅಕ್ಕರೆಯಿಂದ ಸೇರಿ ಕಾರ್ಯಗಳನ್ನು ಮಾಡುತ್ತಾನೆ. ಹಾಗಾದರೆ ನಾವು ನಮ್ಮ ಕುರಿತು ಯೋಚಿಸುವುದಕ್ಕಿಂತ ದೇವರು ನಮ್ಮ ಕುರಿತಾಗಿ ಹೆಚ್ಚಾಗಿ ಯೋಚಿಸುವರು. ನಮ್ಮ ಜೀವಿತದಲ್ಲಿ ಏನು ಬರುತ್ತದೆ, ಏನು ನಡೆಯಲಿದೆ ಎಂಬುದನ್ನೆಲ್ಲ ಆತನು ಯೋಚಿಸಿ ಸಹಾಯ ಮಾಡುವನು. ಆದರೆ ದೇವರು ತಾನಾಗೆ ಬಂದು ಸಹಾಯ ಮಾಡಲು ಆಗದು. ನಮ್ಮ ಜವಾಬ್ದಾರಿ ಒಂದು ಇದೆ. ಅದನ್ನು ಕರೆಕ್ಟಾಗಿ ನೆರವೇರಿಸಿದರೆ ದೇವರ ಸಹಾಯವನ್ನು ಹೊಂದಿಕೊಳ್ಳಬಹುದು. ಮತ್ತಾಯ 26ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ದೇವರು ನಮಗೆ ಶೋಧನೆಯಲ್ಲಿ ಸಹಾಯ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ. ಶೋಧನೆಯನ್ನು ಗೆಲ್ಲಲು, ಶೋಧನೆಯನ್ನು ಜಯಿಸಲು, ಶೋಧನೆಯಲ್ಲಿ ಬಿದ್ದು ಹೋಗದಂತೆ ನಮ್ಮನ್ನು ಕಾಯಲು ಆತನು ಸಹಾಯ ಮಾಡೋದಕ್ಕೆ ಸಿದ್ಧನು. ಆದರೆ ನಾವು ಮಾಡಬೇಕಾದಂಥ ಕಾರ್ಯ ಇದೆ, ನಾವು ಪ್ರಾರ್ಥಿಸಬೇಕು. ನಾವು ಪ್ರಾರ್ಥನೆ ಮಾಡಿದರೆ ದೇವರು ಸಹಾಯ ಮಾಡಲು ಸಾಧ್ಯ. ಯಾಕೆಂದರೆ ಈ ಲೋಕದಲ್ಲಿ ಶೋಧಕನು ಎಂಬುದಾಗಿ ಒಬ್ಬನು ಇದ್ದಾನೆ. ಅವನೇ ಸೈತಾನನು. ಯೇಸುವನ್ನೇ ಅವನು ಶೋಧಿಸುವಂತೆ ಬಂದು ಕಾರ್ಯಗಳನ್ನು ಮಾಡಿದನೆಂಬುದಾಗಿ ವಾಕ್ಯದಲ್ಲಿ ಓದುತ್ತೇವಲ್ಲ. ಹಾಗಾದರೆ ನಮ್ಮನ್ನು ಕೂಡ ಶೋಧಿಸುವಂತೆ ಕಾರ್ಯಗಳನ್ನು ಮಾಡುವನು. ಅಂದರೆ ದೇವರನ್ನು ಬಿಟ್ಟು ನಮ್ಮನ್ನು ಅಗಲಿಸಬೇಕು, ದೇವರನ್ನು ಬಿಟ್ಟು ದಾರಿ ತಪ್ಪುವಂತೆ ಮಾಡಬೇಕು, ನಮ್ಮ ಸಂತೋಷ ಸಮಾಧಾನಗಳನ್ನು ಕೆಡಿಸಬೇಕು ಎಂಬುದಕ್ಕಾಗಿ ಅನೇಕ ವಿಧದ ಶೋಧನೆಗಳನ್ನು ನಮ್ಮ ಜೀವಿತದಲ್ಲಿ ತರುವನು. ಇದು ಸೈತಾನನಿಂದ ಬರುತ್ತಿರುವಂಥ ಶೋಧನೆ ಎಂಬುದಾಗಿ ಅರಿತುಕೊಳ್ಳುವುದಕ್ಕಾಗದಂತೆ ಅವನು ಕಾರ್ಯ ಮಾಡುವನು. ಏನೋ ಸ್ವಾಭಾವಿಕವಾಗಿ ನಡೆಯುತ್ತಾ ಇದೆ ಅನ್ನುವಂತೆ ನಿಮ್ಮ ಮನೆಯೊಳಗೆ ಗಂಡ ಹೆಂಡತಿ, ಹೆತ್ತವರು, ಮಕ್ಕಳು, ಅತ್ತೆ ಸೊಸೆ ಸಮಸ್ಯೆ ಬಂದಿತ್ತು ಅಂದುಕೊಳ್ಳಿ. ನಾವು ಅದನ್ನು ನೋಡಿ ಇವರಿಂದಲೇ ಈ ಸಮಸ್ಯೆ, ಇವರಿಂದಲೇ ಈ ಶೋಧನೆ ಎಂದು ಹಲ್ಲು ಕಡಿದುಕೊಂಡು ಮಕ್ಕಳ ಮೇಲೆ ಕೋಪ, ಗಂಡನ ಮೇಲೆ ಕೋಪ, ಹೆಂಡತಿಯ ಮೇಲೆ ಕೋಪ, ಅತ್ತೆಯ ಮೇಲೆ ಕೋಪ, ಇವರೇ ನಮ್ಮ ಸಮಾಧಾನವನ್ನು ಕೆಡಿಸುತ್ತಾ ಇದ್ದಾರೆ. ಹಿಂದೆ ಇರುವಂತ ಆ ಶೋಧಕನು ಮರೆಯಾಗಿದ್ದು ಮನುಷ್ಯರನ್ನು ಉಪಯೋಗಿಸಿ ಕೋಪವನ್ನು ಎಬ್ಬಿಸಿ ಸಮಾಧಾನವನ್ನು ಕೆಡಿಸುವಂತೆ ಕಾರ್ಯಗಳನ್ನು ಮಾಡುವನು. ಆ ರೀತಿ ಅವನೇ ಶೋಧಕನು ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಅವನು ಮರೆಯಾಗಿದ್ದು ಕಾರ್ಯ ಮಾಡುವವನು. ಹಾಗಾದ್ರೆ ಈ ದಿನ ಅವನು ಯಾವ ಶೋಧನೆಯನ್ನು ಇಟ್ಟಿದ್ದಾನೆ ನಮಗೆ ತಿಳಿಯದು. ಪಾಪದ ಶೋಧನೆಗಳನ್ನು ತರುವನು. ನಮ್ಮನ್ನು ನಂಬಿಕೆಯನ್ನು ಬಿಟ್ಟು ಅಗಲುವಂತ ಶೋಧನೆಗಳನ್ನು ಉಂಟು ಮಾಡುವನು. ನಾವು ಈ ರೀತಿಯಾಗಿ ಕೆಲಸ ಮಾಡುವ ಸ್ಥಳದಲ್ಲಿ, ವಾಸಿಸುವಲ್ಲಿ, ಸೇವೆಯಲ್ಲಿ ನಮ್ಮನ್ನು ದೇವರ ಚಿತ್ತದಿಂದ ಅಗಲಿಸುವಂತ ಶೋಧನೆಗಳನ್ನು ಉಂಟು ಮಾಡುವನು. ಯಾವುದಾದ್ರೂ ಒಂದು ವಿಧದಲ್ಲಿ ನಮ್ಮನ್ನು ದೇವರಿಂದ ಅಗಲಿಸಬೇಕು. ಅಂತಹ ಶೋಧನೆಯನ್ನೇ ಪ್ಲಾನ್ ಮಾಡುವನು. ಯಾವ ಶೋಧನೆ ಬರುತ್ತದೆ ನಮಗೆ ತಿಳಿಯದು. ಆದ್ದರಿಂದ ನಾನು ಪ್ರತಿನಿತ್ಯ ಮುಂಜಾನೆ ಎದ್ದ ಕೂಡಲೇ ಮೊದಲನೆಯದಾಗಿ ದೇವರ ಪಾದಗಳಲ್ಲಿ ಆತನನ್ನು ಚೆನ್ನಾಗಿ ಸ್ತೋತ್ರ ಮಾಡುವೆ. ನಂತರ ಸತ್ಯವೇದವನ್ನು ಧ್ಯಾನಿಸುವೆ. ನಂತರ ದೇವರೇ, ಈ ದಿನದಲ್ಲಿ ನನಗೆ ಯಾವ ಶೋಧನೆ ಬರುತ್ತದೋ ತಿಳಿಯದು. ಸೈತಾನ ನನ್ನ ಕುರಿತಾಗಿ ಏನೇನು ಯೋಚನೆ ಮಾಡಿ ಅಟ್ಯಾಕ್ ಮಾಡಲು ಏನಿಟ್ಟಿದ್ದಾನೆ ತಿಳಿಯದು. ಆದರೆ ನಿಮಗೆ ಗೊತ್ತು, ನೀವು ನನ್ನನ್ನು ಕಾಪಾಡಿರಿ. ಸೈತಾನನ ಯಾವುದೇ ತಂತ್ರಗಳು ನನ್ನನ್ನು ಜಯಿಸಬಾರದು. ಸೈತಾನನ ಯಾವುದೇ ಕುತಂತ್ರಗಳು ನನ್ನ ಮೇಲೆ ಫಲಿಸಬಾರದು. ಯಾವುದೇ ದುರಾತ್ಮಗಳ ಕ್ರಿಯೆಗಳು ನನ್ನನ್ನು ಜಯಿಸಬಾರದು. ನೀವು ನನ್ನನ್ನು ಕಾಪಾಡಿರಿ ಎಂಬುದಾಗಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಿದರೆ ಅನುದಿನವೂ ದೇವರು ನಮ್ಮನ್ನು ಕಾಪಾಡುತ್ತಾರೆ. ನೋಡಿರೆ, ಸೈತಾನನು ಎಷ್ಟೇ ದೊಡ್ಡ ಶೋಧನೆಗಳನ್ನು ತಂದರೂ ಅವನೇ ನಾಚಿಕೆಗೆಟ್ಟು ಹೋಗುವನು. ದೇವರು ನಮ್ಮನ್ನು ಕಾದುಕೊಳ್ಳುವರು. ಅದಕ್ಕೆ ದೇವರು ಹೇಳುತ್ತಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಕೆಲವರು ನಿದ್ರಿಸುತ್ತಲೇ ಇರುತ್ತಾರೆ. ಬೆಳಗ್ಗೆ 8 ಗಂಟೆಯವರೆಗೂ ನಿದ್ರಿಸುವ ಕ್ರೈಸ್ತರು ಇದ್ದಾರೆ. ಮುಂಜಾನೆಯೇ ಏಳಬೇಕು. ನಾವು ನಿದ್ರೆಯನ್ನು ಹೆಚ್ಚು ಇಷ್ಟಪಡಬಾರದು. 6 ಗಂಟೆಗಳು ಚೆನ್ನಾಗಿ ನಿದ್ರೆ ಮಾಡಿದರೆ ಆರೋಗ್ಯವಾಗಿ ಇರಬಹುದೆಂಬುದಾಗಿ ಡಾಕ್ಟರ್ಸ್ ಹೇಳುತ್ತಾರೆ. ಚಿಕ್ಕ ಮಕ್ಕಳಾಗಿದ್ದರೆ ಅವರಿಗೆ ಸ್ವಲ್ಪ ಹೆಚ್ಚು ನಿದ್ರೆ ಅವಶ್ಯ. ದೊಡ್ಡವರಿಗೆ ಯಾಕೆ 10 ಗಂಟೆಗಳ ಕಾಲ ನಿದ್ರೆ? ಆದ್ದರಿಂದ ಮುಂಜಾನೆಯೇ ಎದ್ದು ಎಚ್ಚರವಾಗಿದ್ದು ಪ್ರಾರ್ಥಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು. ನಮ್ಮನ್ನು ಒಪ್ಪಿಸಿಕೊಡಬೇಕು. ಅದರಲ್ಲೇ ನಮ್ಮ ಆಶೀರ್ವಾದ ಅಡಗಿದೆ. ನೀವು ಪ್ರಾರ್ಥನೆ ಮಾಡದೆ ಮುಂಜಾನೆ ದೇವರನ್ನು ಹುಡುಕದೆ ಹೇಗೆ ಆಶೀರ್ವಾದವಾಗಿ ಇರಬಹುದು ಅಂದುಕೊಳ್ಳುತ್ತೀರಿ? ಆದ್ದರಿಂದ ಆ ತಪ್ಪನ್ನು ಬಿಟ್ಟು ಮನತಿರುಗಿ, ದೇವರೇ, ಇಂದು ಸೈತಾನ ಎಲ್ಲಿ ಶೋಧನೆ ಇಟ್ಟಿದ್ದಾನೆ, ಎಲ್ಲಿ ಹೋರಾಟ ಇದೆ ನನಗೆ ತಿಳಿಯದು. ಆದರೆ ನಾನು ಪ್ರಾರ್ಥಿಸುತ್ತೇನೆ, ನೀವು ಕಾದುಕೊಳ್ಳಿರಿ, ನನ್ನನ್ನು ನಡೆಸಿರಿ.
ಸೈತಾನನ ಎಲ್ಲ ಶೋಧನೆಗೂ ತಪ್ಪಿಸಿ ನನ್ನನ್ನು ಕಾಪಾಡಿರಿ ಎಂದು ಪ್ರಾರ್ಥಿಸಿರಿ. ಪ್ರತಿ ನಿತ್ಯವೂ ನೀವು ಜಯದಲ್ಲಿ ಮುಂದೆ ಸಾಗುತ್ತಲೇ ಇರುವಿರಿ. ಶೋಧಕನು ಬರುವನು, ಶೋಧನೆಗಳು ಬರುತ್ತವೆ, ನೀವು ಜಯಿಸುವಿರಿ. ನೀವು ಬಿದ್ದು ಹೋಗುವುದಿಲ್ಲ, ಅದರಲ್ಲಿ ಅಡಗಿ ಹೋಗುವುದಿಲ್ಲ, ನೀವು ಜಯಿಸಿ ಮುಂದೆ ಸಾಗುವಿರಿ. ಆದ್ದರಿಂದ ಇಂದಿನಿಂದ ದೇವರೇ, ನಾನು ಮುಂಜಾನೆಯಲ್ಲಿ ಎದ್ದು ಕಾದಿದ್ದು ಪ್ರಾರ್ಥಿಸಬೇಕು, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು, ಕೃಪೆ ಕೊಡಿರಿ ಎಂದು ಕೇಳಿರಿ. ಭಯಪಡಬೇಡಿ. ಇಂದು ಸೈತಾನನು ಯಾವ ತಂತ್ರಗಳನ್ನು ಇಟ್ಟಿದ್ದರೂ ಯಾವುದೂ ನಿಮ್ಮನ್ನು ಜಯಿಸಲು ಆಗದು, ನಿಮ್ಮನ್ನು ಅಡಗಿಸಲು ಆಗದು, ನಿಮ್ಮನ್ನು ಗೆಲ್ಲುವುದಕ್ಕೆ ಆಗದು. ನೀವು ಜಯದ ದಿನಗಳನ್ನು ಕಾಣುವಿರಿ. ದೇವರೇ, ನಾನು ಶೋಧನೆಗೆ ಒಳಗಾಗದೆ ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೃಪೆ ಕೊಡಿ. ಈ ದಿನದಲ್ಲಿ ನನಗೆ ಜಯ ಕೊಟ್ಟು ನಡೆಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.